ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆ್ಯಕ್ಚುಲಿ ತುಂಬ ಚಳಿ ಇರೋದ್ರಿಂದ ಗೊಬ್ಬರಕ್ಕೆ ಮನಿಕೊಂಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದೊಳಕ್ಕಾಗಿರಲಿಲ್ಲ. ಆ್ಯಂಡ್ ನಿನ್ನೆ ರಾತ್ರಿ ಸ್ವಲ್ಪ ಎಲ್ಲ ಹೋಗಿದ್ದೆ, ಬಂದಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ಬೆಳಿಗ್ಗೆ ಲೇಟಾಗಿ ಎದ್ದು ಇವಾಗ ನೋಡಿ ಸೂರ್ಯ ನೋಡ್ತಾ ಇದ್ದೀನಿ. ಸೂರ್ಯನ ಆಲ್ರೆಡಿ ನನಗಿನ್ನ ಮುಂಚೆನೇ ಬಂದುಬಿಟ್ಟಿದ್ದ. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂದ್ಕೊಂಡು ಬಂದೆ. ನಮ್ಮ ಮನೇಲಿ ಚಳಿಗೆ ಯಾವ್ಯಾವ ರೀತಿ ರೆಡಿಯಾಗೋರು ಗೊತ್ತಾ? ಬನ್ನಿ ತೋರಿಸ್ತೀನಿ. ನೀನು ಸಸ್ಪೆನ್ಸ್. ನಮ್ಮಮ್ಮ ಟೋಪಿ ಹಾಕೊಂಡೆ ತಿರ್ಗಾ ಬೈ ಕಡೆಗೆ ಅಜ್ಜಿ ಥರನೇ ಮೊಮ್ಮಗಳು ಟೋಪಿ ಹಾಕೊಂಡು ರೆಡಿಯಾಗಳೆ. ಹಾಯ್ ಮೇಡಮ್ ಮನೆ, ಗುಡ್ ಮಾರ್ನಿಂಗ್. ಹಾಯ್ ಮೇಡವಾ, ಗುಡ್ ಮಾರ್ನಿಂಗ್. ನಾನು ಒಂದಿನ ಕಣ್ಣು ಕಾಣಿಸಿಲ್ಲಲ್ಲ, ಅದಕ್ಕೆ ಮರ್ತಬಿಟ್ಟು ಅವಳೆ ಅನಿಸ್ತದೆ. ಗೈಸ್, ನೆನ್ನೆ ಅವಳು ಎದೊಳಕ್ಕೂ ಮುಂಚೆನೇ ಎಲ್ಲೋ ಹೋಗಿದ್ದೆ. ಸೊ ಹಂಗಾಗಿ ಅವಳು ಇವಾಗ ನಾನು ರೆಕಗ್ನೈಸೇ ಮಾಡ್ತಾಯಿಲ್ಲ. ಬರೀ ಒಂದೇ ದಿನಕ್ಕೆ ಮರ್ತಬಿಟ್ಟಾಳೆ. ಮರ್ತಬಿಟ್ಟಿದ್ಯಾ ನನ್ನ? ಹಾಂ, ಒಂದೇ ದಿನಕ್ಕೆ ಮರ್ತಬಿಟ್ಟಾಳೆ ಗೈಸ್. ಏನು ಮಾಡೋಣ ಗೈಸ್? ನಮ್ಮ ಅಕ್ಕ ಮನೆಗೆ ಹೋಗಿದ್ದಾಗ ಮೂವಿಗೆ ಹೋಗಿದ್ವಲ್ಲ, ಡೆವಿಲ್ಗೆ ಹೋಗ್ಬಿಟ್ಟು ಡೆವಿಲ್ ಮೂವಿ ಹಿಂಗೆ ಐತೆ ಅಂತ ಹೇಳ್ದು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇವತ್ತು ಹೋಗೋಕ್ಕೆ ಅಂತ ಡಿಸೈಡ್ ಮಾಡವ್ರೆ. ಸೊ ಮೋಸ್ಟ್ಲಿ ಸಂಜೆ ಹೋಗ್ತಾರೆ. ಗೈಸ್, ಇಲ್ಲಿ ಏನೋ ಡಿಸ್ಕಷನ್ ಮಾಡ್ತಾರೆ ರೀ, ಕೇಳೋಣ. ಏನು ಡಿಸ್ಕಷನ್ನು? ಏನು ಡಿಸ್ಕಷನ್ನು? ಹಾಂ, ಅವಳಿ ಜೋಳಿ ಬಾಳೆಹಣ್ಣು ತಿಂದರೆ ಆಯ್ತವ. ಗೈಸ್, ನಿಮ್ಗೆ ಏನಾರು ಗೊತ್ತಾ? ಅವಳಿ ಜೋಳಿ ಬಾಳೆಹಣ್ಣು ತಿಂದರೆ 2 ಮಕ್ಳು ಆಗ್ತಾವಂತ. ಹೌದಾ? ಹೌದಾ? ಹಾಂ 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 ಹಾಂ. ಗೈಸ್, ಇವಾಗ ಏನಾಗೈತೆ ಗೊತ್ತಾ ಫನ್ನು? ನಮ್ಮ ಅದಕ್ಕೆ ಅಮ್ಮ ಅವಳಿ ಜೋಳಿ ಬಾಳೆಹಣ್ಣು ತಿನ್ಲ ಅಂತೇನೆ ಕೇಳವ್ರೆ. ಅವಳಿ ಹಾಂ, ಓಕೆ ಓಕೆ. ಅವಳಿ ಜೋಳಿ ಬಾಳೆಹಣ್ಣು ಇಟ್ಟಿದ್ದೀನಿ, ನೀವು ತಿನ್ಕೊಳ್ಳಿ ಅಂತ ನಮ್ಮ ಅಮ್ಮಂಗೆ ಹೇಳೋರಂತೆ. ನಮ್ಮಮ್ಮ ಅಯ್ಯೋ ನೀನೇ ತಿನ್ಕೊಳ್ಳವ, ಏನೂ ಆಯ್ಕಿಲ್ಲ ಅಂತಂದ್ರೆ ಅಂದವ್ರೆ. ಅದಕ್ಕೆ ನಮ್ಮ ಅಣ್ಣನ ಫ್ರೆಂಡ್ ಕಾರ್ತಿ ಅಣ್ಣಂಗೆ ಅವಳಿ ಜೋಳಿ ಬಾಳೆಹಣ್ಣು ತಿನ್ಸಿದ್ರಂತೆ. ಸೊ ಅವ್ರಿಗೆ ಅವಳಿ ಜೋಳಿ ಮಕ್ಕಳಾಗಿಲ್ಲ, ಏನು ನಿನಗೂ ಏನು ಆಯ್ಕಿಲ್ಲ ಕಣಂತ ತಿನ್ನು ಅಂತ ಇವ್ರು ಅಂದವ್ರೆ. ಅದಕ್ಕೆ ನಮ್ಮ ಅತ್ತಿಗೆ ಏನಂದವ್ರು ಗೊತ್ತಾ? ಅಮ್ಮ ಈಗ ಆಲ್ರೆಡಿ 1 ಆಗ್ಬಿಟ್ಟೈತೆ, ಅವಳಿ ಜೋಳಿ ತಿಂದ್ಬಿಟ್ಟು 2 ಆಗ್ಬಿಟ್ರೆ 3 ಆಗ್ಬಿಡ್ತವೆ. ಇವಳಿಗೆ ಇಬ್ರು ನಿಮಗೆ 3 ಜನ ಮಕ್ಕಳು, ಇವಳಿಗೆ ಇಬ್ರು. ಹಂಗೆ ಇರಬೇಕು ಗೈಸ್. ಮನೇಲಿ ಮಿನಿಮಮ್ 2 ಮಕ್ಳು ಇರಬೇಕು ಅಲ್ವಾ? ಒಂದಕ್ಕೆಲ್ಲ ಸ್ಟಾಪ್ ಮಾಡ್ಕೊಬಿಟ್ರಿ. ಮಿನಿಮಮ್ 2 ಇರಲಿ. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅಕಸ್ಮಾತ್ ಮಿಸ್ ಆಗಿ ಯಾವ್ದಾದ್ರು ಮಧ್ಯದಲ್ಲಿ ಟಿಕೆಟ್ ತಗೊಂಡ್ಬಿಟ್ರೆ ಸೊ ಬೇಕಾಗುತ್ತೆ. ಟಿಕೆಟ್ ತಗೊಂಡ್ಬಿಟ್ರೆ ಅಂತಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಪರ್ಸ್ನಲ್ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಅಂತಂದರೆ, ನನಗೆ 5ನೇ ಕ್ಲಾಸಲ್ಲಿ ಜಾಂಡೀಸ್ ಬಂದುಬಿಟ್ಟಿತ್ತು. ನಾನು ಜಾಸ್ತಿ ಗೋಬಿ ಪಾನಿಪುರಿ ಅದು ಇದು ತಿಂತಾ ಇರ್ತಿದ್ದೆ. ಸೊ ಅದಕ್ಕೆ ನನಗೆ ಜಾಂಡೀಸ್ ಬಂದುಬಿಟ್ಟಿತ್ತು. ಆ ಜಾಂಡೀಸ್ ಬಂದಿದ್ದಾಗ ಏನಾಯಿತು ಅಂತಂದರೆ, ನಾವು ಜಸ್ಟ್ ಏನು ಜ್ವರ ಅಂದ್ಕೊಂಡು ಆಸ್ಪತ್ರೆಗೆ ತೋರಿಸ್ತಾನೆ ಇದ್ದೋ. ಬಟ್ ಅದು ನೋಡಿದ್ರೆ ಫುಲ್ ಸಿವಿಯರ್ ಆಗಿ ಆ ಲಿವರಲ್ಲೆಲ್ಲ ಲೈಕ್ ಹೋಲ್ಸ್ ಥರ ಆಗ್ಬಿಟ್ಟಿತ್ತು. ಏನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಇಷ್ಟು ನೀರು ಕುಡಿದ್ರೆ ಅಷ್ಟು ನೀರು ಆಚೆ ಬರ್ತಿತ್ತು, ಇಷ್ಟು ಅನ್ನ ತಿಂದರೆ ಅಷ್ಟು ಅನ್ನನೂ ಆಚೆ ಬರ್ತಿತ್ತು. ಸೊ ಏನೂ ದಕ್ಕಿಸ್ತಾನೆ ಇರಲಿಲ್ಲ ಬಾಡಿ. ಸೊ ಆವಾಗ ನಾವೇನು ಮಾಡೋದು ಅಂತಂದರೆ, ಹೋಗ್ತಿದ್ದೋ ಸುಮ್ಮನೆ ಗ್ಲೂಕೋಸ್ ಹಾಕಿಸ್ತಿದ್ದೋ, ಜ್ವರ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೋ. ಆಮೇಲೆ ಲೇಟ್ರ್ ಅಂದರೆ ಹತ್ತಿರ 1 ವಾರ ಹಿಂಗೆ ಮಾಡಿದ್ವಿ. ಅದಾದಮೇಲೆ ಏನಾಯಿತು ಅಂತಂದರೆ, ಕಣ್ಣೆಲ್ಲ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು, ನಾಲ್ಗೆಲ್ಲ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಗೊತ್ತಾಯಿತು ನಮಗೆ ಅದು ಜಾಂಡೀಸ್ ಅಂತ. ಜಾಂಡೀಸ್ ಬಂದಾಗ ಪಾಪ ನಮ್ಮ ಅಮ್ಮನ ಮಕ್ಕ ನೋಡೋಕ್ಕಾಗಿರಲಿಲ್ಲ. ನನ್ನ ಜಾಂಡೀಸ್ ಬಂದಾಗ ಹೆಂಗೆ ಇದ್ರಮ್ಮ ಪಾಪ. ನನ್ನ ಜಾಂಡೀಸ್ ಬಂದಾಗ ಗೈಸ್ ನಮ್ಮಮ್ಮ ನೋಡೋಕ್ಕಾಗದೆ ನನ್ನ ಬರೀ ಹತ್ಕೊಂಡು ನಮ್ಮಮ್ಮನ ಮಕ್ಕ ನೋಡೋಕ್ಕಾಗಿರಲಿಲ್ಲ ನನಗೆ. ಸೊ ಯಾಕಾದ್ರೂ ಬತ್ತು ಈ ಜಾಂಡೀಸು ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ. ಸೊ ಆ ಮಟ್ಟಿಗೆ ಒಂದು ಹಿಂಸೆ ನಾವು ಅನುಭವಿಸ್ಬಿಟ್ಟಿದ್ದೆ. ಆ್ಯಂಡ್ ಆವಾಗ ನನಗೆ ಡಾಕ್ಟ್ರು ಟೈಮ್ ಕೊಟ್ಟಿದ್ರು ಕೂಡ. ಇವ್ರು ಬದುಕೋದು ಇನ್ನು 6 ಅವರ್ ಮೇಲೆ ಬದುಕಲ್ಲ, ಹಂಗೆ ಹಿಂಗೆ ಅಂತ ಟೈಮ್ ಕೊಟ್ಟಿದ್ರು. ನಮ್ಮ ಅಪ್ಪ ಪಾಪ ಅವಾಗ ಗೋವಾ ಟ್ರಿಪ್ಪಿಗೆ ಹೋಗಿದ್ರು. ಆ ಗೋವಾ ಟ್ರಿಪ್ಪಿಂದ ಸಡನ್ನಾಗಿ ಬಂದು ಟ್ರಿಪ್ಪೇ ಮುಗಿಸ್ಲಿಲ್ಲ ಅವರು. ಹಂಗೆ ಅಲ್ಲಿಂದನೇ ಅರ್ಧಕ್ಕೆ ಬಂದುಬಿಟ್ಟು ಪಾಪ ನನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಪಾಪ ಡಾಕ್ಟ್ರ್ ಹತ್ರ ಕಾಲೆಲ್ಲ ಇಟ್ಕೊಂಡಿದ್ರಂತೆ. ಆ ವಿಷಯ ಕೇಳಿದ್ರೆ ನನಗೆ ಇವಾಗಲೂ ಜುಮ್ ಅಂತ ಅನ್ನತ್ತೆ. ಸೊ ಆ್ಯಂಡ್ ಯಾರೂ ಜಾಸ್ತಿ ಪಾನಿಪುರಿ ಗೋಬಿ ತಿನ್ನೋಕೆ ಹೋಗ್ಬೇಡಿ ನೋಡಿ. ಇಲ್ಲ ಅಂತಂದರೆ ಈ ಥರ ಎಲ್ಲ ಆಗುತ್ತೆ. ನನಗೆ ಆಗಿದೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಅವತ್ತಿಂದ ನಾನು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಎಲ್ಲೋ ಇವಾಗ ರೇರು, ನಾನು ತಿಂತಾ ಇರೋದೇ ರೇರು. ಸೊ ಯಾರು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಮನೇಲಿ
ಮಕ್ಳಿರಲಿ. ಯಾಕೆ ಅಂತಂದರೆ ಅದೇ ಒಂದೇನಾರು ಮಿಸ್ ಆಗಿ ಏನಾರು ಆಯಿತು ಅಂತಂದರೆ ಇನ್ನೊಂದಕ್ಕೆ ಸರಿ ಹೋಗುತ್ತೆ. ಬಾಯ್ ಮಾಡ್ತಾ ಇದೆಯಾ? ವಾಕಿಂಗ್ ಹೋಗ್ತಾ ಇದೆಯಾ? ಹಾಂ ಬಾಯ್ ಬಾಯ್. ನಡಿ, ನಾನು ಬರ್ತೀನಿ ವಾಕಿಂಗ್ಗೆ. ನಡಿ ನಡಿ. ಅಯ್ಯೋ ನಮ್ಮಮ್ಮ ಇಲ್ಲಿ ಕರೀತದೆ, ನಮ್ಮ ಅದಕ್ಕೆ ಇಲ್ಲಿ ಕರೀತಾವ್ರೆ. ಓ ಮಿಲ್ಕ್ ಶೇಕ್ಗೆ. ಓಕೆ ಓಕೆ ಮಿಲ್ಕ್ ಶೇಕ್ ಓಕೆ. ನಾನು ಅವ್ರ ಜೊತೆ ವಾಕಿಂಗ್ ಹೋಗಿದ್ದು ಬರೋಣ ಅಂದ್ಕೊಂಡೆ. ಗೈಸ್ ಮಿಲ್ಕ್ ಶೇಕ್ ಯಾರು ಕುಡಿತೀರಾ? ಬನ್ನಿ ಮಿಲ್ಕ್ ಶೇಕ್ ಕುಡ್ಕೊಂಡು ಹೋಗ್ರಿ. ನಮ್ಮ ಮನೇಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ನೋಡಿ ಅವಳ. ನಡಿ, ನಾನು ಬರ್ತೀನಿ. ಹಾಂ ನಡ್ರಿ ಆಯ್ತು ನಡ್ರಿ ಬಾ. ಜಿಗಿ ಹಾಂ ನಡಿ ನಾನು ಬರ್ತೀನಿ. ನಡಿ ಪ್ಯಾಪ ಅಂತ ಪ್ಯಾಪ. ನಡಿ ನಿಧಾನ ನಡಿ. ಗೈಸ್ ವಾಕಿಂಗ್ ಕರ್ಕೊಂಡು ಹೋಯ್ತವ್ರೆ. ಆ್ಯಂಡ್ ಗೈಸ್ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನೋ ಇದೇ ಬೇರೆ, ತಲೆಯಲ್ಲಿದ್ದು ತೋಟ ಬೇರೆ. ಆಮೇಲೆ ಇವರೆಲ್ಲ ಹಿಂಗೆ ಅವಳಿ ಜವಳಿ ಬಣ್ಣನ ಬಗ್ಗೆ ಮಾತಾಡ್ತಾ ಇವೆಲ್ಲ ಬಂತು. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನಕ್ಕಪ್ಪ ಅಂತಂದರೆ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ಆ ವೀಡಿಯೋ ಮುಗಿದ್ಮೇಲೆ ಲೈಕ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಓಕೆನಾ? ಸೊ ಈಗ ಸದ್ಯಕ್ಕೆ ಆ ವಿಡಿಯೋ ನೋಡಿ. ಹಾಯ್ ಗಾಯ್ಸ್, ನಾವೆಲ್ಲ ಬಂದಿರೋದು ಇವಾಗ ಪಯಣ. ಸೊ ಎಂಟ್ರಿ ಹಾಕ್ತಿದ್ದೀವಿ. ಯಾರು ಕಾಣಿಸ್ತಿದ್ದಾರೆ ಎಂಟ್ರಿಯಲ್ಲಿ ಅಂದರೆ ಭರತ್ ಬ್ರೋ. ಹಾಯ್ ಭರತ್ ಬ್ರೋ. ಒಳಗಡೆ ಹೋಗೋಣ ಇವಾಗ. ಸೊ ಸದಸ್ಯರೆಲ್ಲ ಇಲ್ಲಿ ವಿರಾಮ ಮಾಡ್ತಿದ್ದಾರೆ. ಹಾಯ್ ಒಳಗಡೆ ಎಂಟ್ರಿ ಬರುತ್ತೆ. ಹಾಯ್ ಹಾಯ್ ಪಾಷಾ. ಸೊ ಫಸ್ಟ್ ಕಾರ್. ಸೊ ಎಂಟ್ರಿ ಹಾಕ್ತಿದ್ದೀವಿ. ಸೊ ಒಬ್ಬೊಬ್ಬರೇ ಬರ್ತಿದ್ದಾರೆ. ಹಾಯ್ ಎನ್ನೆಡೆ ಕನ್ನಡ. ಸಾನಾಜಿ. ಹಾಯ್ ಮೋನಿ. ಹಾಯ್ ಸಾನಾ. ವಿಶಾಲಿ. ಹೋಗಿರು. ಭರತ್ ಬ್ರೋ ಎಕ್ಸ್ಪ್ಲೇನ್ ಮಾಡ್ತೀರಾ? ನನಗೆ ಸ್ವಲ್ಪ ಐಡಿಯಾ ಇಲ್ಲ. ಮಕ ಮಾಡ್ತೀನಿ. ಫಸ್ಟ್ ವೀಲ್ ನಮ್ಮ ಮುತ್ತಾತ ಯಾರೋ ಮಾಡಿರೋದು ಇದು. ಇದು ಅವ್ರದ್ದು ವಂಶದವರು ಎಲ್ಲ ನೀಟಾಗಿ ಒಂದೊಂದೇ ವೀಲ್ಸ್ ಎವಲ್ಯೂಷನ್ ಆಗಿರೋದು. ಕಾಟ್. ಓಹ್ ವಾವ್. ಭರತ್ ಬ್ರೋ ಓಡಿಸುತ್ತೀರಾ ಇದನ್ನ? ಇದಕ್ಕೆ ಏನು ಎತ್ತು ಕಟ್ತಿದ್ರಾ? ಕತ್ತೆನೂ ಕಟ್ತಾರೆ. ಓಕೆ ನೈಸ್ ಇನ್ಫಾರ್ಮೇಶನ್, ಥ್ಯಾಂಕ್ಸ್. ಸೊ ಇಲ್ಲೊಂದಿದೆ. ಓ ಗಣೇಶ್, ದಿಸ್ ಇಸ್ ಅ ಪರ್ಫೆಕ್ಟ್ ಕಾರ್ ಫಾರ್ ಯು. ಇಟ್ಸ್ ಅ ಟ್ರ್ಯಾಕ್ಟರ್, ರೈಟ್? ಸೊ ಸ್ವಲ್ಪ ಅವಾಗ ರೇಗಿಸ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಂದು ಕಾಟಕ್ಕೆ ಬರೋಣ. ಇಲ್ಲಿ ಓಹ್, ನಾನು ಸ್ವಲ್ಪ ಫಿಲಮ್ಸಲ್ಲೆಲ್ಲ ನೋಡಿದ್ದೀನಿ, ಈ ಥರ ಬುಲೆಟ್ ಕಟ್ಸ್ ಹಾಕಿ ಕರ್ಕೊಂಡು ಹೋಗ್ತಿರ್ತಾರೆ. ಓಹ್, ಆ ಕಾಲದಲ್ಲೇ ಪಿಂಕ್ ಕಾರ್. ಓಹ್ ವಾವ್, ಎಷ್ಟು ಚೆನ್ನಾಗಿದೆ. 1925 ಅಂತ ಬಂದಿದ್ದು. ನೈಸ್. ಓಹ್, ದಿಸ್ ಇಸ್ ಆಲ್ಸೋ ಸೋ ಗುಡ್ ಕಲರ್. ಅದೇ ಗ್ರೀನಲ್ಲಿ ಇದ್ದಿದೆ ಚೆನ್ನಾಗಿ. ಓ, ಹಿಂದೆಗಡೆ ಗಾಂಧೀಜಿ ಹಾಕಿದ್ದಾರೆ. ಮರ್ಸಿಡೀಸ್ ಸಿಟಿ ಅಂದರೆ ಗೊತ್ತಿಲ್ಲ, ಏನೋ ಒಂದು ಡು ನಾಟ್ ಟಚ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಒಂದು ಚಿಕ್ಕದು ಕಾಣಿಸ್ತಿದೆ. ನೈಸ್. ಇಲ್ಲಿ ಒಂದು ಏನು ಕಾನ್ವರ್ಸೇಷನ್ ಅರುಣ್? ಸಾರಿ, ನೀವು ಫೋಟೋ ಬರ್ತಿದೆಯಾ? ಫೋಟೋ ಬರ್ತಿಲ್ಲ, ಜೊತೆಲಿ ಬರಬೇಕು. ಸಾರಿ ಅರುಣ್, ಹೊಸ ವ್ಲಾಗ್ಸ್ ನಮಗೆ. ಏನು ಸಾನಾಜಿ? ಎಲ್ಲರೂ ನಮಗೆ ಸಾನಾಜಿನೇ. ಪಿಂಕ್ ಕಾರ್ನಲ್ಲ ಇರ್ಕಿಲ್ಲ. ಇಟ್ ಇಸ್ ಸೋ ನೈಸ್. ಭರತ್ ಬ್ರೋ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಹೇಳಿ? ಕಾರ್ಸ್ಗಳ ಬಗ್ಗೆ ಸ್ವಲ್ಪ ಐಡಿಯಾ ಇದೆಯಾ? ಎಂಥದ್ದಿಲ್ವಾ? ಯಾಕೆ ಪಿಂಕ್ ಕಾರ್ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ವಿಷಯ? ನನಗೆ ಇಷ್ಟ ಆಯ್ತು ಪಿಂಕ್ ಕಾರ್. ಓಕೆ, ಪಿಂಕ್ ಕಾರ್ ಅಲ್ಲ, ನನಗೆ ಪಿಂಕ್ ಕಲರ್ ಇತ್ತಲ್ಲ ಅದಕ್ಕೆ ಪಿಂಕ್ ಕಾರ್ ಅಂದೆ ಸಾನಾಜಿ. Welcome to Sangeeta Vlogs. Welcome to Sangeeta Vlogs. Yes, welcome. I am only not in that. Welcome to Sangeeta's Vlogs in Arun. Vlogs alla kano, vlogs. Vlog anta different ಇದೆ. Vlog anta Sangeeta. You taking free feed video. Good, I'm not there in this.
ಓ ಇದು ಸಿಮಿಲರ್ ಕಾರ್ಸ್ ಏನು ಹಾಂ ಇದು ನಮ್ಮ ಸೈಜು ಕರೆಕ್ಟಾಗಿರತ್ತೆ ಅನ್ಸುತ್ತೆ ನಾನು ಓಡಿಸೋದಕ್ಕೆ ಅಲ್ಲ ವಿಶಾಲಿ ಇಟ್ ವಿಲ್ ಬಿ ಗುಡ್ ಫಾರ್ ಅಸ್ ರೈಟ್ ವಿ ಕ್ಯಾನ್ ರೈಡ್ ಹಾಂ ಓ ಇದು 1947 ಮಾರಿಸ್ ಅಂತೆ ಓಕೆ ವಾರ್ ಟೈಮಲ್ಲಿ ಯೂಸ್ ಮಾಡಿದ್ದಾರೆ ಕಾರ್ ಲಾಂಚ್ ಎಲ್ಲ ಸೊ ಅವಾಗವಾಗ ಸ್ವಲ್ಪ ಗೊತ್ತಿಲ್ಲದವರೆಲ್ಲ ಇದಾಗ್ತಿರ್ತಾರೆ ಹಾಂ ನೈಸ್ ಏನೋ ಒಂದು ನಾನು ವೀಡಿಯೋಲಿ ಬರೋಕ್ಕಾಗ್ತಿಲ್ವೇ ಛೇ ಸೆಲ್ಫಿ ಬಿಡುವುದೇ ಚೆನ್ನಾಗಿರುತ್ತೆ ಯಾಕೆ ಅಲ್ಲೇ ನಿಂತ್ಬಿಟ್ಟಿದ್ದೀರಾ ಬನ್ನಿ ಯಾ ಸಾನಾಜಿ ಬನ್ನಿ ಸಾನಾ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಿಮ್ಗೆ ಯಾವ ಕಲರ್ ಕಾರ್ ಇಷ್ಟ ಆಯಿತು ಯಾವ್ದು ಇಷ್ಟ ಆಯ್ತಮ್ಮ ಕೊಡಿಸ್ತೀನಿ ಹಾಂ ಅದಕ್ಕೆ ಕೇಳ್ತಿದ್ಯಾ ಹಾಂ ಅಟ್ಲೀಸ್ಟ್ ಇದು ನೋಡು ನೈಸ್ ಸಾನಾ ಮುಂದೆ ಬೇಡ ಸಾನ ನಮಗೆ ಯಾಕೆ ಇದೆಲ್ಲ ಕಾರ್ ಚೆನ್ನಾಗಿದೆಲ್ಲ ಸಾಕು ಸಾಕು ಅಷ್ಟು ಸಾಕು ಬ್ಲಾಗ್ಸ್ ಮಾಡೋದು ಮರ್ತೋಗಿದ್ದೀನಿ ಸಾನಾ ಇದು ಚೆನ್ನಾಗಿದೆ 1947 ಇದು ಕೂಡ ಇಟ್ಸ್ ನೈಸ್ ಚಾಕ್ಲೇಟ್ ಓ ಆ ಕಾಲದಲ್ಲಿ ಮೀನ್ಸ್ ಈ ಥರ ಪಲ್ಲಕ್ಕಿಯಲ್ಲೇ ಕರ್ಕೊಂಡು ಹೋಗ್ತಿದ್ದು ಸೊ ಇಟ್ ಇಸ್ ವಾವ್ ಜಸ್ಟ್ ವಾವ್ ಓ ಮೈ ಗಾಡ್ ರಾಜ್ ಯೂಸ್ ಮಾಡ್ತಿದ್ದಿದ್ದು ಅನ್ಸುತ್ತೆ ಅದು ಓಡ್ಸೋಕ್ಕೆ ಏನಾದರೂ ಕೀ ಕೊಡ್ತಾರಾ ಹುಡ್ಸಣ್ಣ ಕೊಡೋಲ್ಲ ಅನ್ಸುತ್ತೆ ಇಲ್ಲಿ 1949 ಅಲ್ಲಿ ಬಂದಿರೋದು ವಾವ್ ಮೈಸೂರು ಮಹಾರಾಜರು ಓಡಿಸ್ತಾ ಇದ್ದಿದ್ದು ಕಾರ್ ಅಂತ ಇದು ಸೊ ನಮ್ಗೆ ಯಾವಾಗ ಕರ್ಕೊಂಡು ಹೋಗ್ತದೆ ಅಂತ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಯಾವಾಗಲೂ ಫ್ಯೂಚರಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ಇವ್ರುಗಳು ಮಾತ್ರ ಕಾರ್ ನೋಡ್ತಿಲ್ಲ ಕಾರ್ ನೋಡಕ್ ಬಂದಿದ್ಯಾ ಏನ್ ನೋಡಕ್ ಬಂದಿದ್ಯಾ ಕಾರ್ ನೋಡಕ್ಕೆ ಬಂದಿರೋದು ಎಲ್ಲೋ ನೋಡ್ತಿಲ್ಲ ಕಾರ್ ಅದು ಯಾರ ಕಾರ್ ಗೊತ್ತಾ ಯಾವುದು ಮೈಸೂರು ಮಹಾರಾಜರ ಕಾರ್ ಅದು ಫೋಟೋಸ್ ಹಾಕಿದ್ದಾರೆ ಹಾ ಅದೇ ಹೇಳ್ತಿದ್ದೀನಿ ಕಾರ್ ಕೀ ಕೊಡ್ತಾರಾ ಇಸ್ಕೋ ಕೇಳು ಇಸ್ಕೋ ಒಂದು ರೌಂಡ್ ಹೋಗೋಣ ಅಲ್ಲ ಚೆನ್ನಾಗಿರುತ್ತೆ ಇಲ್ಲ ವಿಶಾಲಿ ಹೋಗಿರೋಣ ಹೋಗಿರು ಓ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಬೈಕ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ನಾನು ಒಬ್ಬಳೆ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ಅವ್ರು ಅವಾಗ ತೋರಿಸ್ತಿರ್ತೀನಿ ಹೌದು ಎಷ್ಟು ಚೆನ್ನಾಗಿದೆ ಗಾಡಿ ನನಗೆ ಇವಾಗ ಕೀ ಕೊಟ್ಟರೆ ಇದನ್ನು ಓಡಿಸ್ಕೊಳಂಗೆ ಹೋಗ್ತೀನಿ ನಾನು RX-100 ಥರ ಯಮಹ ಅದು ವೆರೈಟಿ ಆಗಿದೆ ಸೈಕಲ್ ಥರನೇ ಇದೆ ಬನ್ನಿ ಇವಾಗ ಇದು ವಿಡಿಯೋ ನೋಡ್ತಿದ್ರೆ ಒಂದು ಸಾಂಗ್ ನೆನಪಾಗ್ತದೆ ಬುಲೆಟ್ ಬಂಡಕ್ಕಿ వచ్చిస్తావా ಡಿಗ್ಗು 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 ಇದು TVS 50 ಥರ ಬಟ್ ವಿಕ್ಟೋರಿಯಾ ವಾವ್ ಆರಾಮಾಗಿ ಓಡಿಸ್ಬೋದು ಇದನ್ನೆಲ್ಲ ಬೈಕ್ಸ್ ನಾನು ಪಾಪ ಕುಳ್ಳಿ ಅಂತ ರೇಗಿಸ್ತಾರೆ ಎಟಕ್ಸುತ್ತಾ ಇದ್ದಾರ ನನಗೆ ஆஷா आराम से நான் எந்த வண்டி வேணாலும் ஓட்டலாடா ஷார்ட்டாக இருக்காது ஹைட் கரெக்டாக இருக்கும் எங்களுக்கு இல்லையா பாஷா ஏன் சும்மா வெறுப்பேற்றுவாங்க வராதுன்னு சொல்லிட்டு பஜாஜ் நம்ம அப்பா பண்ணிட்டு ಗಾಡಿ ಎವಲ್ಯೂಷನ್ ಆಫ್ ಬಜಾಜ್ ವೆಸ್ಪಾ ನೈಸ್ ಅದೊಂದು ಚಿಕ್ಕ ವಯಸ್ಸಲ್ಲಿ ಫೋಟೋ ಒಂದಿದೆ ಪ್ಯಾರಿಸಿಂದ ಬಂದಿದೆ ಅಂತ ಈಗ ಮ್ಯಾಪ್ ಆಫ್ ಪ್ಯಾರಿಸ್ நைஸ் ஐஃபில் டவர் கூட வச்சுருக்காங்க ನಮ್ಮ ಫೇವ್ರೆಟ್ ಕಲರ್ ವ್ಲಾಗ್ ಒಂದು ಬಂದಿದೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಇಟ್ಸ್ ನೈಸ್ ವಾವ್ ಜಸ್ಟ್ ವಾವ್ ಇಂದ ಕಲರ್ ನಾವು ಇಟ್ಸ್ ನೈಸ್ ಆವಾಗಲೇ ಇಷ್ಟೆಷ್ಟು ಚಂದ ಚಂದ ಕಾರ್ಸ್ ಇದೆ ಇವ್ರು ಎಲ್ಲಿ ಹೋದರು ನನ್ನನ್ನು ಒಬ್ಬಳೇ ಬಿಟ್ಬಿಟ್ಟು ಸೋ ಬ್ಯಾಡ್ ಹಾಂ ಬೇಡ ಅಂತಾರೆ ಹೋಗು ಅಂತಾರೆ ನಾನು ಎಂತ ಮಾಡಿ ನಾವು ನಮ್ಮ ಪಾಡಿ ರಿಲ್ಯಾಕ್ಸ್ ಮಾಡ್ಕೊಂಡಿರೋಣ ಓಕೆನಾ ಫ್ಯಾನ್ಸು ದೊಡ್ಡದಾಗಿದೆ ಫ್ಯಾನು ನಮ್ಮ ಆಫೀಸ್ ತೊಗೊಂಡೋಗ್ಬಿಡೋಣ ಅಂಕಲ್ ನೋಡಿ ಅಂಕಲ್ ಒಂದು ಕಾರ್ ತೊಗೊಂಡೋಗಿ ಫ್ರೀ 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 ನಿಮಗೆಲ್ಲ ವಾವ್ ನನಗೂ ಒಂದು ಕಾರ್ ಓಡಿಸ್ಬೇಕು ಅನಿಸ್ತಿದೆ ಇವಾಗ ಓಹ್ ನೈಸ್
ನೈಸ್ ನೈಸ್ ಫೋಟೋಗ್ರಫಿ ಚೆನ್ನಾಗಿ ತೆಗೆದ್ರೆ ಒಂದು ಫೋಟೋ ಕಳಿಸ್ಕೊಡಿ ನಮಗೆ. ಇಷ್ಟು ಕಾರ್ ಇಟ್ಕೊಂಡು ನಮ್ಮ ದೇಶದಲ್ಲಿ. ಸಾರಿ ಗೈಸ್, ವಿಡಿಯೋ ಕಾಲ್ ಬಂತು. ನನ್ನ ಫೋನಲ್ಲ, ಇದು ಅರುಣ್ ಫೋನು, ಒಂದು ಐಫೋನ್ ಅಲ್ವಾ. ಸೊ ಅದರಲ್ಲೇ ವೀಡಿಯೋ ಮಾಡು ಅಂತ ಕಳಿಸಿದ್ದೇನೆ. ನನ್ನ ಬ್ಲಾಗ್ ಚೆನ್ನಾಗಿರೋ ಇಷ್ಟ ಆಯಿತು, ಇಷ್ಟ ಆಗಿರೋದು ಪರವಾಗಿಲ್ಲ, ಒಂದು ಮೆಮೊರಿಗೆ ಮಾಡೋಣ. ಅವರಿನ್ನೂ ಅಲ್ಲೇ ಇದ್ದಾರೆ. ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ಎಷ್ಟೋ ಪ್ಲೇಸಸ್ ಇರುತ್ತೆ ಹೋಗೋದಕ್ಕೆ ನಾವು. ಸೊ ವಿ ಹ್ಯಾವ್ ಟು ಡೂ. ಇದು ಇಷ್ಟು ದೊಡ್ಡದು. ಜನರಲ್ ನಾನು ಹೋಗಿರ್ತೀನಿ ಅನಿಸ್ತದೆ. ಯಾ ಐ ಥಿಂಕ್ ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಕಾರ್ಸ್. ಇದು ಲಾಸ್ಟ್. ಓಹೋ, ಕಾಣಿಸ್ತಿದೆ ಫೋಟೋಗೆ. ಲಾಸ್ಟ್ ಕಾರ್ ಇದರಲ್ಲಿ ಏನೋ ಬರ್ತಿದ್ದಾರೆ ನೋಡಿ. ಯಾರೋ ಇದ್ದಾರೆ. MYB ಮೈಸೂರು ಅಂತ ಅನಿಸುತ್ತೆ ನನಗೆ. MYB ಫುಲ್ ಫಾರ್ಮ್. ದಟ್ಸ್ ಓಕೆ. ಇವ್ರು ಎಲ್ಲಿದ್ದಾರೆ ಹುಡ್ಕೊಂಡು ಹೋಗೋಣ ಇವಾಗ. ಎಲ್ಲಿ ಬರ್ತಿದ್ದಾರೆ ಅಂತ. ಎಲ್ಲೋ ಇದ್ದಾರೆ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಾರೆ. ವೆದರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸಲ ಫುಲ್ ಒಂದೊಂದೇ ಫೋಟೋ ಇಟ್ಕೊಂಡು ಬರೋಣ. ಇವಾಗ ಆಶಾ ಒಬ್ಬ ಮಾತ್ರ. ஆஷா எடுத்தியாடா? டாப் பண்ணு கொஞ்ச நேரம். என்ன தெரியுமா, நல்லா இருக்குடா, நல்லா இருக்க. வெளியே வரடா நானா? Thank you so much. Actually this one is so good. DMX நல்லா இருக்கு. ಅಲ್ಲಿ ನೋಡಿ ಅರುಣ್ ಹೆಂಗೆ ಕೂತಿದ್ದಾನೆ ಮೇಲ್ಗಡೆ. ಅದು ಅರುಣ್ ಅಲ್ಲ. ಯಾರು? ಯಾರೋ ಬೇರೆಯವರಾ? ಚೆನ್ನಾಗಿದೆ ಅಲ್ಲ ಇದು. ಹಿಂಗೆ ಹೋಗ್ತಿದ್ರೆ ಸನಾಜಿ ಬರದ್ರು ಹಿಂಗೆ ಕುತ್ಕೊಂಡು ಜಾರ್ಕೊಂಡು ಹೋದ್ರೆ ಹೆಂಗಿರುತ್ತೆ? ನಿನ್ನ ಉಳ್ಳಿಸಿದ್ರೆ ಹೆಂಗಿರುತ್ತೆ? ನನಗಿದ್ರ ಉತ್ತರ ಸಂತೋಷ. ಭರತ್ ಬ್ರೋ, ಇಲ್ಲಿಂದ ಭರತ್ ಬ್ರೋ. ಉಳ್ಳಿಸ್ಬಿಟ್ರೆ ಹೆಂಗಿರುತ್ತೆ? ವಾವ್ ವಿಶಾಲಿ, ಅದೊರೇ ಪೋಸ್ಟ್. ಹೇ ವಾವ್, பஸ் இருக்கு. பஸ் எல்லோ கார்டா? வாவ் ವಾವ್ ಮಿಲಿಟರಿ. ಓಹ್ ನೈಸ್. ಓ ಗಾಡ್, ಮೇಲ್ಗಡೆಗಿಂತ ಕೆಳಗಡೆ ಜೂಮ್ ಮಾಡಿ ಅಲ್ಲಿ. ದಾದಾ ಹತ್ರ ಹೋದಾಗ ಇಲ್ಲೊಂದ್ಸಲ ತೆಗಿಯೋಣ. ಸೂರ್ಯವಂಶದಲ್ಲ ಅದೇ ಥರ ಯೂಸ್ ಮಾಡೋದು ಅಲ್ವಾ? ರೀಕ್ಯಾಪ್ ಮಾಡ್ಕೊತಿದ್ದಾರೆ ಯಾವ ಕಾರ್ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ. ಏನು ಬರದ್ರು ಇದು? ಎಷ್ಟು ದೊಡ್ಡದಾಗಿದೆ ಜೀಪು. ಜಾಸ್ತಿ ಮಾತಾಡಿದ್ರೆ ಇದ್ರಲ್ಲಿ 15 ಹತ್ತಿಸ್ಬಿಡ್ತೀವಿ ಇದನ್ನ. ನನ್ನ ಮೇಲೆ ಹಚ್ತೀರಾ? ಟೈರ್ ನೋಡಿದ್ರೆ ಹೆಂಗಿದೆ ನಿಮ್ಮೇಣ ಅಷ್ಟೇ ನೀನು ಇರುತ್ತೆ ಇದಕ್ಕೆ ಲೆಕ್ಕ ಅಲ್ವಾ? ಇದೇನು ಮೂಟೆಗಳು ಇಟ್ಟಿದ್ದಾರೆ ಬರದ್ರು? ಮೂಟೆಗಳು ಮಿಲಿಟರಿ ಸೆಟಪ್ ಇದು. ಹೆಂಗ ಓಕೆ. ಓ ಅಲ್ಲಿ ಲೈಕ್ ಸ್ಟಾರ್ಟಿಂಗ್ ಇಟ್ಟಿದ್ದು ಕೂಡ ನಿಮ್ದ ಹೈಡ್ ಮಾಡ್ಕೊಂಡು. ಭರತ್ ಬ್ರೋ ಡಿಸ್ಕ್ರಿಪ್ಷನ್ ಇರಬೇಕು ಆದರೆ ಎಷ್ಟೊಂದು ಡೀಟೇಲ್ಡ್ ಆಗಿ ಬೇಕಾಗಿರಲಿಲ್ಲ. ಓ ನೈಸ್. விஷாலி, இந்த ஜீப்பு எங்கோ பார்த்த மாதிரி இருக்கு இல்லையா? ஆஃபீஸில் ஒரு இது வரும் இல்லையா, ஷட்டில். இட் இஸ் லைக் தட் ஒன்லி. ஆனால் என்ன, இங்கே ஒன்லி 4 members. திஸ் ஜீப் இஸ் குட். விஷாலி, you know my favorite color is this military green. I like it. This guy is always fighting. ದೊಡ್ಡಮ್ಮ ಗನ್ ಶೂಟ್ ಮಾಡಿ. ದೊಡ್ಡಮ್ಮ ಗನ್ ಶೂಟ್ ಮಾಡಿ. KGF ಅದೇ ಯೂಸ್ ಮಾಡೋದು. ವಾ ಜೂಮ್ ಮಾಡ್ಬೋದು. KGF ಅದೇ ಗನ್ ಯೂಸ್ ಮಾಡೋದು. ದೊಡ್ಡಮ್ಮ ಹೋಗ್ತಾ ಇರೋಣ. ಸಂಡೆ ಅಲ್ವಾ ಗೈಸ್, ಅದಕ್ಕೆ ತುಂಬ ಜನ ಬಂದಂಗಿದ್ದಾರೆ. ಎಂತ ಏನೋ ನನ್ನ ಬಗ್ಗೆ ಹೇಳ್ತಿದ್ದೀರಾ? ನೀನೇನು ಸಂಗೀತ? ಅದೇ ನಮ್ಮ ಆಫೀಸಲ್ಲಿ ಕೆಟ್ಟದ್ದು ಬರುತ್ತಲ್ಲ ಅದೇ ಥರ ಇದೆ. ಥ್ಯಾಂಕ್ యూ. తీసి తోల్తా. నచ్చిందా కార్స్? కొనిచ్చే నాకు ఒకటి. ఏది? ఇక్కడ బ్లాక్ కలర్ ఎక్కడుంది? ఇది ఎందుకు రౌండ్ తిరుగుతుంది? వస్తాం మళ్ళీ దానికి. లారీలు ఉందిరా, ఆ కాలంలో తోల్తానింది. ಗೈಸ್ ಇದು ವಿಷ್ಣುವರ್ಧನ್ ಅವ್ರ ಕಾರ್ ಅಂತೆ ಇದು. ಅವ್ರು ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಹಿಂಗೆ ಬರೋಣ.
ವಾವ್. ವಿಷ್ಣುವರ್ಧನ್ ಸಾಂಗ್ ಹಾಡಿ. ಚಾಮುಂಡಿ ತಾಯಿ ನಾನೆಂದು ನಿಮ್ಮವನೇ. ಗೊತ್ತಿಲ್ಲ ಸಾಂಗ್ ಸಂಗೀತ. ನೀವು ವಿಡಿಯೋಗೆ ಬರ್ನಿ ಅಮ್ಮ. ಹಿಂಗೆ ವ್ಲಾಗ್ ಮಾಡೋರ್ನ ಅವಾಗ ಹಿಂಗೆಲ್ಲ ಮಾಡಬಾರ್ದು. ಓಕೆ. ಹಾಯ್ ಪಾಷಾ. ಸೊ ಗೈಸ್ ವ್ಲಾಗ್ ಮಾಡ್ತಾ ಮಾಡ್ತಾ ಎಲ್ಲೆಲ್ಲೋ ಎಷ್ಟೆಷ್ಟೋ ಕಾರ್ಗಳಿದೆ. ಯಾಕೆ ನಮ್ಮ ಮನೇಲಿ ಒಂದು ಕಾರು ಇಲ್ಲ? ಎಂತ ಮಾಡೋದು? ನೈಸ್. ಸೊ ಗೈಸ್, ಆ ವಿಡಿಯೋ ನೋಡಿದ್ರಲ್ಲ, ಏನು ಅನ್ನಿಸ್ತು? ಆ್ಯಕ್ಚುಲಿ ಅದು ಇವತ್ತು ಮಾಡಿದ ಬ್ಲಾಗ್ ಅಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಮನೆಗೆ ಬಂದಿದ್ದಾಗ ಸೊ ನಾವೆಲ್ಲ ಒಟ್ಟಿಗೆ ಹೋಗಿ ಮೈಸೂರು ಪಯಣ ಶೋರೂಮ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದು. ಆ್ಯಂಡ್ ಎಲ್ಲ ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಮನೆ ತುಂಬ ಜನ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ್ಯಂಡ್ ಇದು ನನಗೆ ಏನಕ್ಕೆ ಹಾಕಬೇಕು ಅಂತ ಅನ್ನಿಸ್ತು ಅಂತಂದರೆ, ನನಗೆ ಇದು ಲೈಕ್ ಸಮ್ವಾಟ್ ಡಾಕ್ಯುಮೆಂಟ್ರಿ ಟೈಪಲ್ಲಿ ಬೇಕಿತ್ತು. ಸೊ ಬರೀ ಫೋನಲ್ಲೇ ಇದ್ದರೆ ಅದು ಇದಾಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ದಟ್ ಎಷ್ಟು ವರ್ಷ ಬಿಟ್ಕೊಂಡು ನೋಡಿದ್ರು ಅದು ಅಲ್ಲೇ ಇರುತ್ತೆ ಅಂತ. ಆ್ಯಂಡ್ ನಮ್ಮ ಮನೆಗೆ ಬಂದಾಗಂತೂ ಅವರಿಗೆಲ್ಲ ನಾನೇ ಮನೆಗೆ ಬಂದರೆ ಒಬ್ಬಟ್ಟು ಮಾಡಲ್ಲ ಗೈಸ್. ನನ್ನ ಫ್ರೆಂಡ್ಸ್ ಬಂದಾಗ ಮನೇಲಿ ಒಬ್ಬಟ್ಟು ಮಾಡಿದರು. ಹೆಂಗೆ ಮಾಡ್ತೀನಿ? ನಮಗೆ ಮಾತ್ರ ಮಾಡಲ್ಲ ನೀವು? ನಮಗೆ ಮಾತ್ರ ಮಾಡ್ಕೊಡಲ್ಲ? ನಮ್ಮ ಫ್ರೆಂಡ್ಸ್ ಬಂದಾಗ ಒಬ್ಬಟ್ಟು ಮಾಡ್ಕೊಟ್ಟಿದ್ರಲ್ಲ ನೀವು? ಏಕೆ? ನಾವು ಕೇಳ್ದಾಗ ಮಾಡ್ಕೊಡೋದೇ ಇಲ್ಲ ಗೈಸ್. ನಾವು ಕೇಳ್ದಾಗ ಒಬ್ಬಟ್ಟೆ ಮಾಡ್ಕೊಡಲ್ಲ. ನನ್ನ ಫ್ರೆಂಡ್ಸ್ ಬರ್ತಾವ್ರೆ ಅಂದಿದ ತಕ್ಷಣ ಒಬ್ಬಟ್ಟು ಮಾಡಿ ಪಲಾವ್ ಎಲ್ಲ ಮಾಡಿ ಟಿಫನಿಗೆ ಹೆಂಗೆ ಮಾಡ್ತಾರೆ ನೋಡಿ. ಹೆಂಗಮ್ಮ ಇದು ನ್ಯಾಯನಾ? ಇದು ನ್ಯಾಯನಾ ಹೇಳಿ ಗೈಸ್? ನೀನು ನಮ್ಮನೇನು ಹೊರಗಡೆಯಿಂದ ಬಂದವ್ರಿಗೆ ಮಾಡ್ಬೇಕಂತ. ಹಂಗಾರೆ ನಮ್ಮನೇನಕ್ಕೆ ಬೆಲೆನೇ ಇಲ್ಲ. ಫುಲ್ ಅನ್ ರೆಸ್ಪೆಕ್ಟು ಗೈಸ್. ರೆಸ್ಪೆಕ್ಟೇ ಇಲ್ಲ ಗೈಸ್. ಫುಲ್ ಅನ್ ರೆಸ್ಪೆಕ್ಟು. ಏನು? ಓ ಗೈಸ್, ಅವ್ರ ಅಜ್ಜಿ ಜೊತೆ ವಾಕಿಂಗ್ ಹೋಗಿದ್ಲಲ್ಲ, ವಾಕಿಂಗ್ ಹೋಗಿದ್ದು ಬಂದ್ಬಿಟ್ಟು ನೋಡಿ ಇಲ್ಲಿ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ. ಪರ್ಣಿ ಅಂತೆ. ಅವಳಿಗಂತರ ಖುಷಿ ಅವಳಿಗೆ. ಫುಲ್ ಸುಸ್ತಾಗ್ಬಿಟ್ಟು ಗೈಸ್ ಅಲ್ಲೇ ಹೋಗಿ ಕುತ್ಕೊಂಡ್ಬಿಟ್ಟು ಅವಳೆ. ಆ್ಯಂಡ್ ಗೈಸ್ ಕಮ್ ಬ್ಯಾಕ್ ಇದಕ್ಕೆ ಬಂದರೆ, ಸೊ ಈ ಥರ ಮನೆ ತುಂಬ ಜನ ಇದೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅವಾಗ ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಇರೋದೇ ಒಂಥರ ಮಜಾ ಅಲ್ವಾ ಗೈಸ್? ಸೊ ಸಕ್ಕದಾಗಿತ್ತು. ಎಲ್ಲ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅರಟೆ ಹೊಡೆದು ಎಲ್ಲ ಮಾಡ್ದು. ಸೊ ಚೆನ್ನಾಗಿತ್ತು ಅದೊಂಥರ. ಆ್ಯಂಡ್ ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಕೇಳ್ತೀನಿ ಬನ್ನಿ, ಓಕೆನಾ? ನಮ್ಮ ಅದಕ್ಕೆ ನೋಡಿ ಪರ್ಕೆ ಹಿಡ್ಕೊಂಡು ಡ್ಯೂಟಿಗೆ ಜಾಯ್ನ್. ಅದಕ್ಕೆ ನಮ್ಮ ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಹೆಂಗೆ ಅನ್ನಿಸ್ತು? ಏನಮ್ಮ ಜಾಸ್ತಿ ಜನ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಮನೆ ತುಂಬ ಹಂಗೆ ಜಾಸ್ತಿ ಜನ ಇರಬೇಕಾ? ಅದಕ್ಕೆ ತಾನೇ ಅಮ್ಮ ಮನೆ ತುಂಬ ಜಾಸ್ತಿ ಜನ ಇರ್ಬೇಕು ತಾನೆ. ಅಮ್ಮ ಮನೆ ತುಂಬ ಜಾಸ್ತಿ ಜನ ಇರ್ಬೇಕು ತಾನೆ. ಅದಕ್ಕೆ ತಾನೇ ಪರ್ಣಿ ಪಾಪ ಅವಾಗ ಅಣ್ಣ ಅಂತ ಇರ್ತಾಳೆ. ಏನಮ್ಮ? ನನ್ಗೆ ಈಗಲೇ ನಾನು ಐತೀನಿ. 2028ಕ್ಕೆ ಇಲ್ಲ 2028ಕ್ಕೆ ತಲೆ ಮೇಲೆ ತಲೆ ಬೀಳಿ ನಾನು ಮದುವೆ ಐತೀನಿ. ಹೆಣ್ಣು ಸಿಕ್ಕಿದ್ರೆ ಅಫ್ಕೋರ್ಸ್ ಇಲ್ಲ ನಮ್ಮ ಮನೇಲಿ ಹುಡುಕ್ತಾರೆ ಗೈಸ್. ಅಮ್ಮ ನನಗೆ ಹೆಣ್ಣು ಹುಡುಕಕ್ಕಿಲ್ವಾ? ಗೈಸ್ ನೋಡಿ ಹುಡುಕ್ತಾರೆ. ಮತ್ತೆ ಸಿಗಬೇಕಲ್ಲ, ಸೆಟ್ ಆಗ್ಬೇಕಲ್ಲ. ಓಕೆ ಹಂಗೆ ಗೈಸ್. ಈ ಮುಖಕ್ಕೆ ಒಂದು ಹುಡುಗಿನೂ ಬೀಳಲ್ವಾ? ಒಂದು ಹುಡುಗಿನೂ ಸೆಟ್ ಆಗಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ನೋಡಿ ಹೆಂಗೆ ಹೇಳ್ತಾವ್ರೆ, ಹುಡುಕ್ತಾರೆ ಸರಿ, ಬಟ್ ಅದು ಸೆಟ್ ಆಗಬೇಕಲ್ಲ ಅಂತೆ. ನಮ್ಮ ಮನೆಯವ್ರಿಗೆ ಇಷ್ಟ ಆದ್ರೆ ಅವ್ರ ಮನೆಯವ್ರಿಗೆ ಇಷ್ಟ ಆಗಲ್ಲ ಗೈಸ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ನನ್ನ ಕರಿಯ ಅನ್ಬಿಟ್ರು ಗೈಸ್. ನೋಡಿ ಇಲ್ಲಿ ಕರಿಯ ಅನ್ಬಿಟ್ಟು ಹೆಂಗ್ ನಗ್ತಾವ್ರು ನೋಡಿ ಇಲ್ಲಿ. ಅಲ್ಲ ನನ್ನ ಕರಿಯ ಅನ್ಬಿಟ್ಟು ಹೆಂಗ್ ನಗ್ತಾವ್ರು ನೋಡಿ ಅವರು. ಅಮ್ಮ ನನ್ನ ಅತ್ತಿಗೆ ಕರಿಯ ಅನ್ಬಿಟ್ರು ಕಣಮ್ಮ. ಅಷ್ಟಂಗ್ ಕರ್ಗಿದ್ದೆ ನಾನು. ಅಮ್ಮ ಅಷ್ಟಂಗ್ ಕರ್ಗಿದ್ದೆ ನಾನು.
ಗೈಸ್ ಪ್ಲೀಸ್ ನೀವಾದ್ರೂ ಹೇಳಿ, ನಾನು ಕರಗಿದ್ದೀನಾ? ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ನನ್ನ ಕರಿಯ ಅನ್ಬಿಟ್ರಲ್ಲ ನಮ್ಮ ಅದಕ್ಕೆ ಇವತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕರ್ಗಿದ್ದೀನಿ ನಾನು. ಪ್ಲೀಸ್ ಕಮೆಂಟ್ ಅಲ್ಲಿ ಯಾರು ನಿಮ್ ದಮ್ಮಯ್ಯ ಅಂದಿನ ಕಮೆಂಟ್ ಅಲ್ಲಿ ಯಾರು ಕರಿಯ ಅಂತ ಹಾಕ್ಬೇಡಿ. ಇವ್ರು ಇನ್ನ ಆಡ್ಕತಾರ. ನೀವು ಬ್ಲ್ಯಾಕ್ ಆಗಿಲ್ಲ ಅಂತ ಒಪ್ಕೊಂಡ್ರೆ ನಿಮ್ಮ ಬಾಡಿ ಏನು ಹೇಳ್ತಾರೆ, ನಿಮ್ಮ ವೆಯ್ಟಿಗೆ ಅವ್ರು ಮ್ಯಾಚ್ ಮಾಡ್ಬೇಕಲ್ಲ. ಅದು ಆಕ್ಚುಲಿ ಗೈಸ್ ನಾನು ಬ್ಲ್ಯಾಕಿ ಅಲ್ಲ, ಬ್ರೌನಿ. ನಾನು ಬ್ರೌನಿ. ಬ್ರೌನಿ ನಾನು ಬ್ರೌನಿ. ಇನ್ನೊಂದ್ಸಲ ದಪ್ಪ ಆಗಿ ಗೈಸ್ ಇನ್ನೊಂಚೂರು ದಪ್ಪ ಆಗ್ಬಿಡ್ತೀನಿ ನೋಡಿ. ಇಲ್ಲಿ ಬೈಸಿಪ್ಸ್ ಆಲ್ರೆಡಿ ಇಷ್ಟು ಬಂದೈತೆ, ಇನ್ನೊಂಚೂರು ದಪ್ಪ ಆಗ್ಬಿಟ್ರೆ ಇನ್ನೊಂಚೂರು ಸಕ್ಕದಾಗ್ಬಿಡ್ತೀನಿ. ನಾನು ನಮ್ಮನೆಯವ್ರಿಗೆ ನನ್ನ ಫ್ರೆಂಡ್ಸ್ ಬಂದಿದ್ರೆ ಹೆಂಗಿತ್ತು ಹೆಂಗ ಅನ್ನಿಸ್ತು ಹೇಳಿ ಅಂತಂದ್ರೆ ಅವ್ರು ನನಗೆ ಶೇಪ್ ಔಟ್ ಮಾಡ್ತಾರೆ. ಇದು ಬೇಕಿತ್ತಾ ನನಗೆ, ಇದು ಬೇಕಿತ್ತಾ? ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಯಾ ಸಂಜೆ ನಮ್ಮ ಮಮ್ಮಿ ಡ್ಯಾಡಿಯವರು ಮೂವಿಗೆ ಹೋಗ್ತಾರೆ. ಅಮ್ಮ ಯಾವ ಮೂವಿಗೆ ಹೋಗ್ತಾರ ನೀನು? ಡೆವಿಲ್ಗಾ? ಯಾಕೆ ಹೋಗ್ತಾ ಇದ್ದೀರಿ? ನಾವು ಬಂದು ರಿವ್ಯೂ ಕೊಟ್ಟ ಮೇಲೆ ಹೋಗ್ತಾ ಇದ್ದೀರಲ್ವಾ? ಸೊ ಸಂಜೆ ಅವರೆಲ್ಲ ಮೂವಿಗೆ ಹೋಗ್ತಾರೆ. ಅವರೆಲ್ಲ ಏನಿಲ್ಲ, ಇಬ್ಬರೇ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಬ್ಬರೇ ಹೋಗೋದು. ಕಪಲ್ ಡೇಟಿಗೆ ಹೋಗ್ತಾವ್ರೆ. ನಾವು ಯಾರು ಹೋಗ್ತಾ ಇಲ್ಲ, ಯಾಕೆ ಅಂದರೆ ಅವ್ರ ಪ್ರೈವಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಬರೀ ಇಂಥದೆಯಾ? ಸೊ ಮೂವಿಗೆ ಹೋಗಿದ್ದು ಬರ್ತಾರೆ. ಅವ್ರು ಬರೋಷ್ಟೊಳಗೆ ಒಂದು 10:30-11 ಗಂಟೆ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾಳೆ ವಾರ ಇದೆ ಅವ್ರದ್ದು. ಸೊ ಅದಕ್ಕೆ ನಮ್ಮ ಅತ್ತಿಗೆ ಸ್ವಲ್ಪ ಎಲ್ಲ ಡ್ಯೂಟಿ ಮಾಡಬೇಕು. ಸೊ ನೋಡೋಣ ಸಂಜೆ ಹೆಂಗೆ ಮಾಡ್ತಾರೆ ಏನೇನು ಅಂತ. ಇವತ್ತಿಗೆ ಎಷ್ಟು ಗೈಸ್, ನಾನು ನಿಮ್ಮ ಪ್ರೀತಿ ಯಾರನ್ನಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.